ಸಿನಿಮಾ ಬಗ್ಗೆ ಗೊತ್ತಾಯಿತು, ತುಂಬ ಜನಕ್ಕೆ ಅಪ್ಡೇಟ್ ಬೇಕು ಅಂತ ಕೇಳ್ತಾ ಇದ್ದ. ಸೊ ಫೈನಲಿ ಒಂದು ಇಂಟೆನ್ಷನ್ ಏನಂದರೆ, ಒಂದು ತುಂಬ ದೊಡ್ಡ ವಾಲ್ ಕಟ್ಟಬೇಕು. ಅದರಲ್ಲಿ ಒಂದೊಂದು ಬ್ರಿಕ್ಕನ್ನು ನಾನೇ ನೋಡಿಕೊಂಡು ನೀಟಾಗಿ ಆ ಗೋಡೆನ ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ 5 ಸಿನಿಮಾ ನನ್ನ ಕೆರಿಯರ್ ಸ್ಟಾಪ್ ಆಗಲ್ಲ. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್ ಸಿನಿಮಾ ಅದೇ ನನ್ನ ತಂದೆ ನಾನು ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ಇದೆ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತೊಗೊಂಡೆ, ನನ್ನ ಫ್ರೆಂಡ್ಸ್ ಎತ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ಥರ ಇರೋದ್ರಿಂದ ಅದು ಟೈಮ್ ತೊಗುತ್ತೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟರಲ್ಲೇ ಮಾಡಬೇಕು, ಆ ಥರ ಎಲ್ಲ ಯಾವುದೇ ಪ್ರಯತ್ನ ಇಲ್ಲ. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಇವು ಅನೌನ್ಸ್ಡ್ ಓಕೆ ಅನೌನ್ಸ್ ಮಾಡಿಬಿಟ್ಟು August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವೀಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀವಿ. ಪ್ರಯತ್ನ ಅಕ್ಟೋಬರ್ ನವಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗಾಗಿ ಕೂತಿದ್ದೀವಿ ನಾವು. ಬಟ್ ವಿತ್ ಡೇಟ್ಸ್ ಫೆಸ್ಟಿವಲಿಗೆ ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳು ಬರ್ತಾ ಇದ್ದಾರೆ. ನನಗೆ ನನ್ನ ಥಿಯೇಟರ್ಸು ನನ್ನ ಜನನ ಸೇರ್ಸೋಕ್ಕೆ ಪ್ರಾಪರ್ ಮೀಡಿಯಮ್ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗ ಅಕ್ಟೋಬರ್ ನವಂಬರ್ ರೀಚ್. ಯಾವ ಹಂತದಲ್ಲಿ ಕಂಪ್ಲೀಟ್ ಆಗೋದು? ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಲಾಸ್ಟ್ 3 days ಆಫ್ ಶೂಟಲ್ಲಿದೆ. ಸೊ ಒಂದು ಮ್ಯಾಕ್ಸಿಮಮ್ ಒಂದು ಸಾಂಗ್ ಇದೆ ಅಷ್ಟು. 2 days ಒಂದು ಸಾಂಗ್, ಒಂದು ಸ್ಮಾಲ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ. ನಿಮ್ಮ ಪಾತ್ರ ಯಾವ ರೀತಿ ಪ್ರೊಜೆಕ್ಟ್ ಮಾಡಿದ್ದಾರೆ? ನಾನೇ ಹೀರೋ. ಅದು ಜರ್ನಿ ಮುದ್ದೋಲ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್. ಆ ಪಾತ್ರ ಅವನೇ ಹೀರೋ, ಅವನೇ ಕತೆ, ಏನಿಲ್ಲ ಅದರಲ್ಲಿ. ಬಟ್ ನೀವು ಇಲ್ಲಿವರೆಗೂ ಬಂದಿರುವಂಥ ಪೋಸ್ಟರ್ಸ್ ಅಂದರೆ ನೀವು ಏನು ಔಟ್ಪುಟ್ ಬಿಟ್ಟಿದ್ದೀರಿ ಫಸ್ಟ್ ಪೋಸ್ಟ್ಗಳು, ಅವೆಲ್ಲವೂ ಬೇರೆದೇ ಒಂದು ಸೂಕ್ಷ್ಮತೆ ಹೇಳ್ತಾ ಇದೆ. ಕಂಟೆಂಟೇ ತುಂಬ ಸ್ಟ್ರಾಂಗ್ ಇರಬೇಕಂತ ಏನೋ ಕಡೆ ದಿಕ್ಕಿ ಆ ಜವಾಬ್ದಾರಿನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ, ಅಥವಾ ಎಷ್ಟು ಸೂಕ್ಷ್ಮವಾಗಿ ಬರ್ತಾ ಇದೆ ಸಿನಿಮಾ ಅಂತ ನಿಮ್ಗೆ? ವೆರಿ ಸಿಂಪಲ್. ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ಮ ತಲೆ ಕೂರಿಸ್ತಾ ಬಿಟ್ಟರೆ, ಎಲ್ಲೋ ಒಂದು ತಮ್ಮನೇಲಿ ನೋಡ್ಬಿಟ್ಟು ನಾನು ಸ್ಟಾರ್ ಅಂತ ಬೆಳೆಯೋದು, ಕಾಲೇಜ್ ಎತ್ಕೊಂಡು ಓಡೋದು, ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಸೊ ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿದ್ದೆ. ಆ ಪಾತ್ರ ಸ್ಟಾರ್ಟಿಂದ ಎಂಡ್ ಆದಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನದು. ಆ ಪಾತ್ರ ಮಾಡಿರೋ ಅವ್ನು ಹೀರೋ ಆಗಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತಿದ್ದೆ. ಸೊ ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತೊಗೊಳೋದು. ಟೆಕ್ನಿಕಲ್ ಆಗಿ ಎಷ್ಟು ವಿಶೇಷವಾಗಿದೆ? ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆ್ಯಕ್ಷನ್ ಸೀಕ್ವೆನ್ಸಸ್, 3 ಆ್ಯಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ ನಮ್ಮ ಕಲರ್ ನೋಡಿದ್ಮೇಲೆ ಇದು ಆ್ಯಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆ್ಯಕ್ಷನ್ ಸಿನಿಮಾದಲ್ಲಿ. ಬಟ್ ಆ್ಯಕ್ಷನ್ ವೈಸ್ ಐ ಗೆಸ್ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ಮಚ್ ಬಿಗ್. ಮುದ್ದೋಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಮುದ್ದೋಲಲ್ಲೇ ಲಾಸ್ಟ್ ಒಂದು 2 days ಸಾಂಗ್ ಶೂಟ್ ಮಾಡೋಣ ಅಂತ ಇವಾಗ ಮಾತುಕತೆ ನಡೀತೇವೆ. ಆ 2 days ಪಾಪ ಜನ ತುಂಬ ಮೆಸೇಜ್ ಮಾಡ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಫ್ಟರ್ 7 months ನಿನ್ನೆ ರಿಟರ್ನ್ ಆಗಿದೆ. ತುಂಬ ಮೆಸೇಜಸ್, ತುಂಬ ಪ್ರೀತಿ. ಅದೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಮುದ್ದೋಳಿಗೂ ಈ ಕಥೆಗೂ ಟೈಟ್ಲಿಗೂ ಇಲ್ಲ, ಮುದ್ದೋಳ್ ಊರು ಇಲ್ಲ, ಮುದ್ದೋಳ್ ಸೌಂಡ್ ಅದೇ ನಾವೇನು ಮಾತಾಡ್ತೀವಿ ಅದ್ರ ಬಗ್ಗೆ ಏನು ರಿಲೇಟೆಡ್ ಇಲ್ಲ. ಬಟ್ ಆ ಹೀರೋಯಿನ್ ಪಾತ್ರ ಏನಿದೆ ಅದು ಮುದ್ದೋಳ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಜಾಸ್ತಿ ಇದೆ. ನಿಯತ್ ಸರ್ ಅಷ್ಟೇ. ನಾನು ನೆನ್ನೆ ಪೋಸ್ಟ್ ಮಾಡಿದಾಗ ಕೂಡ ನನಗೆ ತುಂಬ ಜನ 6 monthsಲ್ಲಿ ನಾನು ಕಲೆಕ್ಟ್ ಮಾಡಿರೋ ಮೆಸೇಜಸ್ ಬಂದು ಎಷ್ಟೋ ಮಿಲಿಯನ್ಸ್ ಇದೆ. ನಾನು 6 months ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ. ಅದಕ್ಕೆ ನನ್ನ ಟ್ಯಾಗ್ ಲೈನ್ ಕ್ಯಾಪ್ಷನ್ ಏನಿದೆ, ಮೈ ಲಾಯಲ್ಟಿ ಟುವರ್ಡ್ಸ್ ಯು ವಿಲ್ ನೆವರ್ ಬ್ಯಾಕ್ ಡೌನ್. ನನ್ನ ನಿಯತ್, ನನ್ನ ತಂದೆಯಿಂದ ನನಗೇನು ಬಂದಿದೆ, ಆ್ಯಸ್ ಅ ಫ್ಯಾಮಿಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಲಾಯಲ್ಟಿನ ನಾನು ಯಾವತ್ತೂ ಬಿಟ್ಕೊಳಲ್ಲ. ಸೊ ಥ್ರೂ ಮುದ್ದೋಲ್ ಇಟ್ ಇಸ್ ಅ ಸ್ಟಾರ್ಟ್ ಆಫ್ ಮೈ ಜರ್ನಿ. ಇದು ನಾನು ನೆನ್ನೆ ಪ್ರಾಮಿಸ್ ಮಾಡಿರೋದು. ನೀವು ಅದನ್ನೇ ವಿಕ್ರಮ್ ಅವ್ರಿಗೆ ಈ ಸಿನಿಮಾ ನಿಮ್ಮ ತಂದೆ, ನಿಮ್ಮ ಜರ್ನಿ, ನಿಮ್ಮ ಫ್ಯಾಮಿಲಿಗೆ ನೀವು ಆಕ್ಚುಲಿ ಈ ಲಾಂಚಿಂಗ್ ಒಂದು ಸೌಂಡ್ ಏನಿದೆ, ಎಷ್ಟು ಇಂಪಾರ್ಟೆನ್ಸು ಮತ್ತು ಯಾವ ಒಂದು ಜನ ನಿರೀಕ್ಷೆ ಇಟ್ಕೋಬೋದು ನಿಮ್ಮ ಫ್ಯಾನ್ ಫಾಲೋವರ್ಸ್, ನಿಮ್ಮ ಜನರಲ್ ಸಿನಿಮಾ? ನನ್ನ ಜರ್ನಿ ಈ ಸಿನಿಮಾದಿಂದ ಸ್ಟ್ರಾಂಗ್ ಆಗಿ ಶುರು ಆಗಿದೆ. ನನ್ನ ಜರ್ನಿ ಈ ಸಿನಿಮಾಯಿಂದ ತುಂಬ ಸ್ಟ್ರಾಂಗ್ ಆಗಿ ಶುರು ಆಗಿದೆ. ಆ ನಂಬಿಕೆ ಜಾಸ್ತಿ. ಬಹಳಷ್ಟು ಕಡೆ ಏನಾಗ್ತಿದೆ, ಯಾವಾಗ ಬರ್ತಾರೆ, ಏನಂತಾರೆ, ಅವ್ರು ಹೇಗೆ ಟೇಕಪ್ ತುಂಬ ಗೊಂದಲಿತ್ತು. ಅವೆಲ್ಲದಕ್ಕೂ ಒಂದು ಬ್ರೇಕ್ ಬೇಕು ಅಂತ ಒಂದು ಕರೆಕ್ಟ್ ಲಾಂಚಿಂಗ್ ಪ್ಯಾಡ್ ಅದೊಂದು ಇದೆ ಥರ ಬ್ರೇಕ್ ಇದೆ. ಅದು ಇದನ್ನು ಕ್ಯಾರಿ ಮಾಡ್ತಾರೆ. ನಾನು ಒಂದೇನಂದರೆ ಸರ್, ತುಂಬ ಜನ ಈ ಪ್ರಶ್ನೆ ಕೇಳ್ತಾರಪ್ಪ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಪಾಪ, ತುಂಬ ಜನ ಡಲ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿನಿಮಾ ಇಸ್ ಅ ಯೂನಿವರ್ಸಲ್ ಮೀಡಿಯಮ್. ನಾನು ಬಂದಮೇಲೆ ಬರೀ 10 ಶೋ ಹೌಸ್ಫುಲ್ ಆಗೋದು, 1 ದಿವಸ ಹೌಸ್ಫುಲ್ ಆಗೋದು, ಬರೀ ಅಷ್ಟು ಜನ ಯಾಕೆ ಪ್ರಶ್ನೆಗಳು ಕೇಳ್ತಿದ್ದಾರೆ ಅವ್ರು ಮಾತ್ರ
ಆಡಿಯನ್ಸಲ್ಲಿ ಯಾರ್ಯಾರು ನಮ್ಮ ಬಗ್ಗೆ ನಮ್ಮ ಸಿನಿಮಾ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನ ಸಿನಿಮಾ ರೀಚ್ ಆಗಬೇಕು, ಅವರು ನನ್ನ ಸಿನಿಮಾನ ಬಂದು ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಜರ್ನಿಗೆ ನಾನು ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ಸಿನಿಮಾಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದಕ್ಕೂ ದಿಸ್ ಹ್ಯಾಸ್ ಟು ಸಪೋರ್ಟ್ ಮೀ. ಇದೊಂದು ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಎಷ್ಟೇ ಕಟ್ಟಿದ್ರು ಯಾವತ್ತೋ ಒಂದು ಬಿಟ್ಬಿಡುತ್ತೆ. ಸೊ ಮುದ್ದೋಲ್ ಇಸ್ ಮೈ ಫೌಂಡೇಶನ್. ಐ ಆಮ್ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಪ್ಯಾಷನೇಟ್ ಫಿಲ್ಮ್ ಮೇಕರ್. ಅದಕ್ಕೋಸ್ಕರ ಈ ಫೌಂಡೇಶನ್ನ ತುಂಬ ಸ್ಟ್ರಾಂಗ್ ಮಾಡ್ತೇವೆ. ಈ ಮುದೋಳಿಂದ ಲೈನಪ್ ಬೇರೆ ಅದೇ ಥರ ತುಂಬ ಸ್ಟ್ರಾಂಗ್ ಇರೋ ಕಥೆಗಳಿಂದ ತುಂಬ ಇದೆ. ತುಂಬ ಜನ ಅಡ್ವಾನ್ಸಸ್ ಕೊಟ್ಟು ವೇಟ್ ಮಾಡ್ತಿದ್ದಾರೆ. ಸೊ ಹೋಪ್ಫುಲಿ ಅನೌನ್ಸ್ಮೆಂಟ್ಸ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಈ ಆಗಸ್ಟ್ 15 ನಿಮಗೆ ಸ್ಪೆಷಲ್ ಡೇ, ನಿಮ್ಮ ಬರ್ತಡೇ ಇದು 16th. ಆ 16th ದಿವಸ ನಿಮಗೆ ಅದು ಅವತ್ತೇ ನಾವು ಹಾಡು ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಹೇಳ್ತೀನಿ. ಅವ್ರ ಡಿಸಿಷನ್ ಅವ್ರ ಡಿಸಿಷನ್ ಅದು ಅಲ್ವಾ. ಸೊ ಆ ಬರ್ತ್ಡೇ ಗಿಫ್ಟ್ ಒಂದು, ಬಟ್ ಅಲ್ಲಿಂದ ವಿಕ್ರಮ್ ಅವ್ರನ್ನ ಇನ್ನು ಮುಂದೆ ಇಂಡಸ್ಟ್ರಿ ನೋಡುವಂಥ ಲುಕ್ಕೆ ಬೇರೆ ಆಗುತ್ತೆ ಅನಿಸುತ್ತೆ ಸರ್. ಒಳ್ಳೆ ಸಿನಿಮಾ ಕೊಟ್ಟರೆ ಐ ಗೆಸ್ ಅವತ್ತಿಂದಾನೇ ನಮ್ಮ ಜರ್ನಿ ನೀವು ಹೇಳೋ ಥರ ಶುರುವಾಗುತ್ತೆ. ಒಂದು ಸಾಂಗು, ಒಂದು ಅಪ್ಡೇಟಿಂದ ಇಟ್ಸ್ ಜಸ್ಟ್ ಅನ್ ಓವರ್ ನೈಟ್ ಪ್ಲೇಯರ್ಸ್. ಅದು ನಾನು ತುಂಬ ತಲೆ ಕೆಟ್ಕೊಳ್ಳಲ್ಲ, ಹೇಳ್ದಂಗೆ ಆ ಹೆಡ್ ವೇಟು, ಆಮೇಲೆ ಅದನ್ನು ತುಂಬ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಲ್ಲ. ನನ್ನ ಸಿನಿಮಾ ಅದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮ ನಂಬಿಕೆ ಬೇಕು, ಟ್ರಸ್ಟ್. ಆಡಿಯನ್ಸ್ ನಂಬಿದ್ರೆ ನಮ್ಮ ಕೈ ಬಿಡಲ್ಲ ಅಂತ ಗೊತ್ತು. ಸೊ ಅವ್ರಿಗೆ ಟ್ರಸ್ಟನ್ನ ನಾವು ನಮ್ಮ ಸಾಂಗ್ಸ್ ಮೂಲಕ, ಇವಾಗ ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದ್ದೀವಿ, ನೀವೇನು ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ಥರ ಪಾಯಿಂಟ್ ಔಟ್ ಮಾಡ್ತಿಲ್ಲ. ನಾವೇನು ಮಾಡ್ತೀವಿ, ನಾವು ಯಾವ ಥರ ಕಂಟೆಂಟ್ ಕೊಡ್ಬೋದು, ನಾವು ಆ್ಯಸ್ ಹೀರೋಸ್ ಅವ್ರ ಮೈಂಡಿಗೆ, ಅವ್ರ ಕಣ್ಣಿಗೆ ನಾವು ಹೀರೋಸ್, ನಾವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮನ್ನು ತಿದ್ಕೊಂಡು ಇವತ್ತು ಮಾಡ್ತಾ ಬರ್ತೀವಿ. ಸೊ ಅವತ್ತು ಕೊಡ್ತಾ ಇರೋ ಜಸ್ಟ್ ಒಂದು ಸಾಂಗ್, ಅದು ಅವ್ರನ್ನ ನಾನು ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೆ. ನಾನು ಜನರಲಿ ಸೆಲೆಬ್ರೇಟ್ ಮಾಡಲ್ಲ ನನ್ನ ಬರ್ಡೇಸ್. ಇವತ್ತವರೆಗೂ ಯಾವುದು ಮೀಡಿಯಾ ನಾನು ಕಳೆದಿದೆ. ಫಸ್ಟ್ ಟೈಮ್ ಹುಡುಗರು ತುಂಬ ಫೋರ್ಸ್, ಲಾಸ್ಟ್ 3 years ಸೆಲೆಬ್ರೇಟ್ ಮಾಡಿಲ್ಲ, ತುಂಬ ಫೋರ್ಸ್. ಆಮೇಲೆ ಸರ್ಗಿಂತ ಮ್ಯಾಮ್ ಆರ್ಡರು, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಿ. ಯಾಕಂದರೆ ಅವ್ರಿಗೆ ಸಾಂಗ್ ತುಂಬ ಇಷ್ಟ ಆಗಿದೆ. ಸರಿ, ಓಕೆ, ಎಲ್ಲರೂ ಡಿಸೈಡ್ ಮಾಡಿದ್ರೆ ಮಾಡ್ತೀವಿ. ನಿಮಗೂ ಸಂತೋಷನೇ ನಿಮ್ಮ ಬರ್ತಡೇ ಆಗೋದು. ಆ ಥರ ಆದರೆ ತುಂಬ ಖುಷಿ ಆಗುತ್ತೆ. ಬರ್ತಡೇ ಒಂದೇ ಅಲ್ಲ, ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಅದೊಂದು ಕನ್ಫರ್ಮ್ ಆಗುತ್ತೆ. ಲೆಜೆಂಡ್ರಿ ಮಗ ಇನ್ನೂ ಚಿಕ್ಕ ಇಂಡಸ್ಟ್ರಿಗೆ ಮತ್ತೊಬ್ಬ ಇನ್ನಷ್ಟು ಸ್ಟ್ರಾಂಗ್ ಒಬ್ಬ ಹೀರೋ ನಿಂತ್ಕೊಂಡ್ರೆ ಒಂದು ಹೋಪ್ ಸಿಗುತ್ತೆ. ಈಗ ಅಪ್ಪಂದೇ ಸಿನಿಮಾಗಳು ನೋಡಿ, ಎಷ್ಟೆಂಥ ಸಿನಿಮಾ ಸೋಸ, ಈಗ ಶಾಂತಿಕ್ರಾಂತಿ ಕೂಡ ರಿಲೀಸ್ ಅಂತ ಕೇಳ್ಕೊಟ್ವಿ ನಾವು. ಹೌದು, ಅದ್ರ ಬಗ್ಗೆ ಏನಾದರೂ ನಿಮಗೆ ಶಾಂತಿ ಕ್ರಾಂತಿ ಬಗ್ಗೆ ತುಂಬ ಟ್ಯಾಗ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನು ಹೇಳಿದ್ದಾರೆ ನನಗೆ, ನನಗಿಂತ ನಮ್ಮ ಅಣ್ಣ ಮನೋ ಅವರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಆರ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯ, ಇಷ್ಟೇ, ನೋಡೋ ಏನು ಮಾಡ್ತೀಯ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ September 19th, 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಿದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಇರೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಇವತ್ತಿನ ಬಜೆಟ್ಗೆ 100 ಕೋಟಿ ಸಿನಿಮಾ ಅದು. ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡೋದು. ಆ ಟೈಮಲ್ಲಿ ಕಂಠೀರವದಲ್ಲಿ 5 ಸ್ಪಾಟ್ಸ್, 5 ಪ್ಲೇಸಸ್ ಅವ್ರ ಶೂಟಿಂಗ್ ನಡೀತಾಯಿತ್ತು. ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆ್ಯಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ಐ ಆಮ್ ಪ್ರೌಡ್ ಆಫ್ ಇಸ್ ಸರ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನ್ ಜಾಸ್ತಿ. ನಾನು ಅವ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸುತ್ತೆ, ನಮ್ಮ ಫ್ಯಾಮಿಲಿಗೆ PR ಅನ್ನೋದಿಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗಿ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡೋದು ಡೈರೆಕ್ಟಾಗಿ. ಇವತ್ತೊಂದು ಚರ್ಚೆ ಆದಾಗ ನೋಡೋದೇನಾಗುತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ವಿ ಮೈಟ್ ಈವೆಂಟ್ಗೆ